ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಪುಟ್ಟ ಕಥೆಯನ್ನು ಹೇಳುವ ಮೂಲಕ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ತುಂಬ ಆಪ್ತರ ಕಳಿಸಿರುವಂಥ ಕಥೆ ಇದು. ತುಂಬ ಇಷ್ಟ ಆಯಿತು, ತಮಗೆ ಹೇಳಬೇಕು ಅನ್ನೋವಂಥ ಕಾರಣಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಒಂದು ಊರು ಸವಣೂರು ಅಂದ್ಕೊಳ್ಳಿ. ಸವಣೂರಿನಾಗ ಒಬ್ಬ ಮುದುಕಿ. ಆ ಮುದುಕಿ ಮನೇಲಿ ಒಂದು ಬೆಕ್ಕು ಒಂದು 4-5 ಮರಿ ಹಾಕಿಬಿಡುತ್ತೆ. ಮರಿ ಹಾಕಿದ್ದೇನೋ ಸೋಜಿಗ ಅಲ್ಲ, ಆದರೆ ಆ ಮರಿಗಳು ಹುಟ್ಟುತ್ತಾನೆ ಒಂದು ಸ್ಲೋಗನ್ ಕೂಗ್ಲಿಕ್ಕೆ ಶುರು ಮಾಡಿಬಿಡ್ತವೆ. ಏನಂತ? ಕಾಂಗ್ರೆಸ್ ಜಿಂದಾಬಾದ್, ಕಾಂಗ್ರೆಸ್ ಜಿಂದಾಬಾದ್, ಕಾಂಗ್ರೆಸ್ ಜಿಂದಾಬಾದ್. ಇನ್ನೂ ಹುಟ್ಟಿಲ್ಲ, ಅದೇನು ಮಿಯಾವ್ ಮಿಯಾವ್ ಅನ್ನೋದು ಬದಲು ಕಾಂಗ್ರೆಸ್ ಜಿಂದಾಬಾದ್ ಅನ್ಲಿಕ್ಕೆ ಶುರು ಮಾಡ್ತಾರೆ. ಇಡೀ ಊರಿಗೂರೇ ದೊಡ್ಡ ಸುದ್ದಿ ಆಗಿಬಿಡ್ತು. ಎಲ್ಲ ಬಂದು ಬೆಕ್ಕನ್ನು ನೋಡ್ಲಿಕ್ಕೆ ಬರ್ತಾರೆ. ಏನಿದು ಈ ಥರ ಬೆಕ್ಕಳು, ಯಾವತ್ತೂ ಬೆಕ್ಕಳು ಈ ಥರ ಮಾತಾಡಿದ್ದು ಕೇಳಿಲ್ಲ, ಹೆಂಗಿದು ಅಂತ. ಸವಣೂರಿಂದ ಅದು ಧಾರವಾಡ ಜಿಲ್ಲಾ, ಹಾವೇರಿ ಜಿಲ್ಲಾ ಎಲ್ಲ ಕಡೆ ಸುದ್ದಿ ಆಗುತ್ತೆ. ಅಲ್ಲಿಂದ ಕರ್ನಾಟಕಕ್ಕೆ ಸುದ್ದಿ ಆಗುತ್ತೆ. ಎಲ್ಲ ಕಡೆ ವೈರಲ್ ಆಗ್ಬಿಡ್ತು. ಏನಿದು ಬೆಕ್ಕಳು ಈ ರೀತಿ ಕಾಂಗ್ರೆಸ್ ಜಿಂದಾಬಾದ್, ಕಾಂಗ್ರೆಸ್ ಜಿಂದಾಬಾದ್ ಅಂತ ಇದ್ದಾವೆ, ಅದು ಚುನಾವಣೆ ಸಂದರ್ಭದಲ್ಲಿ. ಏನು ಸೋಜಿಗ, ಏನು ಕೌತುಕ, ಎಂಥ ಅಚ್ಚರಿ ಇದು. ಕಾಂಗ್ರೆಸ್ ಡೆಲ್ಲಿ ಹೈಕಮಾಂಡ್ಗೂ ವಿಷಯ ಹೋಗ್ಬಿಡುತ್ತೆ. ನೋಡಿ, ಈ ಥರ ಸವಣೂರು ಅಂತ ಒಂದು ಊರು ಹಾವೇರಿ ಜಿಲ್ಲೆ ಒಳಗೆ, ಅಲ್ಲಿ ಒಬ್ಬ ಮುದುಕಿ ಮನೆಯಲ್ಲಿ ಬೆಕ್ಕುಗಳು ಮರಿ ಹಾಕಿದೆ. ಕಾಂಗ್ರೆಸ್ ಜಿಂದಾಬಾದ್ ಅಂತ ಇದ್ದಾವೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ವಾಡ್ರಾ ಕೂತ್ಕೊಂಡು ಒಂದು ಕಮಿಟಿಯನ್ನು ಮಾಡ್ತಾರೆ. ನೀವು ಹೋಗಿ ನೋಡ್ಕೊಂಬನ್ನಿ, ಸತ್ಯಶೋಧನಾ ಸಮಿತಿ. ಯಥಾ ಪ್ರಕಾರ ಇದೆ. ಕರ್ನಾಟಕ ದಮನಕರೆಲ್ಲ ಒಂದು ಹೆಲಿಕಾಪ್ಟರ್ ಮಾಡಿಕೊಂಡು ಬರ್ತಾರೆ ಅಲ್ಲಿಗೆ. ಖಾಸಗಿ ವಿಮಾನದಲ್ಲಿ ಬಂದು ಲ್ಯಾಂಡ್ ಮಾಡ್ತಾರೆ. ಮಾಡಿ ಎಲ್ಲಿ ಮುದುಕಿ ಮನೆ, ಎಲ್ಲಿ ಮುದುಕಿ ಮನೆ, ಇಲ್ಲಿ ಹೋಗ್ರಿ, ಹಿಂಗೆ ಹೋಗ್ರಿ, ಹಿಂಗೆ ಹೋಗ್ರಿ, ಎಡಕ್ಕೆ ಹೋಗ್ರಿ, ಬಲಕ್ಕೆ ಹೋಗ್ರಿ ಅಂತ ಹುಡುಕೊಂಡು ಕಷ್ಟಪಟ್ಕೊಂಡು ಹೋಗ್ತಾರೆ. ಹೋಗಿ ನೋಡಿದ್ರೆ ಒಳಗಡೆ ಮುದುಕಿ ಬಾಯಲ್ಲಿ ಎಲ್ಲಡಿಕೆ ನಶೆ ಹಾಕ್ಕೊಂಡು ಕೂತಿರ್ತಾಳೆ. ಅಲ್ಲಿ ನಶೆ ಹಲ್ಲು ತಿಕ್ಕುವಂಥ ಒಂದು ಚಟ ಅದ. ಅಮ್ಮ ಎಲ್ಲದಾವ ನಿಮ್ಮ ಬೆಕ್ಕು ಅಂತಾರೆ. ಇಲ್ಲಿ ಒಳಗದಾವ್ರಿ ಅವು, ಕರ್ಕೊಂಬ ಹೊರಗೆ ಅಂತಾರೆ. ಒಂದೊಂದು ಮರಿ ಹಿಡ್ಕೊಂಡು ಹೊರಗೆ ಬರ್ತಾವೆ. ಹೊರಗೆ ಬಂದ ತಕ್ಷಣ ನಾವು ಏನು ಅಲ್ಲಿಗೆ ಶುರು ಮಾಡಬೇಕು? ಬಿ ಜೆ ಪಿ ಜಿಂದಾಬಾದ್, ಬಿ ಜೆ ಪಿ ಜಿಂದಾಬಾದ್, ಬಿ ಜೆ ಪಿ ಜಿಂದಾಬಾದ್ ಅಲ್ಲಿಗೆ ಶುರು ಮಾಡ್ತಾವೆ ಮರಿಗಳು. ಕಕ್ಕಾಬಿಕ್ಕಿ ಆಗಿಬಿಡ್ತಾರೆ, ಅವರು ತಬ್ಬಿ ಬಾಗ್ಬಿಡ್ತಾರೆ. ಅಲ್ಲವೇ, ನಾವು ದಿಲ್ಲಿಯಿಂದ ಇಲ್ಲಿಗೆ ಬಂದೇವೆ. ನಿಮ್ಮೂರಿಂದ ಇಡೀ ಬೆಂಗಳೂರಿಗೆ ಹೋಗಿ, ಬೆಂಗಳೂರಿಂದ ದಿಲ್ಲಿ ಹೋಗುತ್ತಾ ಎಲ್ಲರೂ ಹೇಳೋದೇನೋ ಕಾಂಗ್ರೆಸ್ ಜಿಂದಾಬಾದ್ ಅಂತ ಇದ್ದಾವೆ ಅಂತ ಹೇಳ್ತಾ ಇದ್ರು. ನೀವು ನೋಡಿ, 8 ದಿವಸ ಬಿಟ್ಟು ನಾವು ಇಲ್ಲಿ ಬರೋದ್ರೆ ಆಗಲೇ ಬಿ ಜೆ ಪಿ ಜಿಂದಾಬಾದ್ ಅಂತ ಇದ್ದಾವೆ. 8 ದಿವಸ ಅಂಥದ್ದು ಏನು ಬದಲಾವಣೆ ಆಯ್ತು? ಇಲ್ಲ, ಅವು ಹುಟ್ಟಿದಾಗ ಕಣ್ಣು ಮುಚ್ಕೊಂಡಿದ್ದವು. ಕಣ್ಣು ತೆಗೆದ ಮೇಲೆ ಅದಕ್ಕೆ ಗೊತ್ತಾಯ್ತು ಕಾಂಗ್ರೆಸ್ ಜಿಂದಾಬಾದ್ ಅನ್ನಬಾರ್ದು, ಬಿ ಜೆ ಪಿ ಜಿಂದಾಬಾದ್. ಕಣ್ಣು ತೆಗೆದಾವು, ಅದಕ್ಕೆ ಬಿ ಜೆ ಪಿ ಜಿಂದಾಬಾದ್ ಅನ್ಲಿಕ್ಕೆ ಹತ್ತಾವು ಅಂತ. ಯಾಕೆ ಈ ಕಥೆಯನ್ನು ಹೇಳಿದೆ, ಯಾಕೆ ಇದು ಪ್ರಸ್ತುತ ಅನಿಸಿತ್ತು ಅಂತ ನನಗನ್ನಿಸಿದರೆ, ನಾವು ಕಣ್ಣು ಬಿಟ್ಟು ಭಾರತ ದೇಶದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡ್ತಾನೇ ಇಲ್ಲ. ಕೇವಲ ನಮ್ಮ ಮನೆಯಲ್ಲಿ, ನಮ್ಮ ಶಹರದಲ್ಲಿ, ನಮ್ಮ ಊರಲ್ಲಿ ಕೂತ್ಕೊಂಡು ನರೇಂದ್ರ ಮೋದಿ ಏನು ಮಾಡಿದ್ದಾರೆ, ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಅಂತ ಮಾತಾಡ್ತಾ ಇದ್ದೀವಿ. ವಸ್ತುಸ್ಥಿತಿಯನ್ನು ಅರಿಯಬೇಕು ಅಂದರೆ ನಾವು ಓಡಾಡಬೇಕು. ದೇಶದ ಉದ್ದಗಲಕ್ಕೂ ಸಂಚಾರ ಮಾಡಿದರೆ ಈ ದೇಶದಲ್ಲಿ ಆಗಿರುವಂಥ ಬದಲಾವಣೆಗಳೇನು ಅಂತ ಅರ್ಥ ಆಗತ್ತೆ. ನಾನೊಬ್ಬ ಪತ್ರಕರ್ತ. ನನ್ನ ಮುಂದೆ ಕ್ಯಾಮ್ರಾಗಳಿರ್ತವೆ, ಸ್ಟುಡಿಯೋ ಇದೆ, ಕ್ಯಾಮ್ರಾಮ್ಯಾನ್ ಇದ್ದಾರೆ, ಎಡಿಟ್ರ್ ಇದ್ದಾರೆ, ಅಸಿಸ್ಟೆಂಟ್ಗಳಿರ್ತಾರೆ. ಇಲ್ಲಿ ನಾನು ಪೇಪರ್ನಲ್ಲಿ ಬರೋದು, ಟಿ ವಿನಲ್ಲಿ ಬರೋದು, ನನಗೆ ಗೊತ್ತಿರೋ ಮಾಹಿತಿ, ಗೂಗಲ್ಲು, ಜನಗಿರೋ ಸಂಪರ್ಕಗಳ ಮೂಲಕ ಸುದ್ದಿ ಮಾಡ್ತಾ ಕೂತ್ಬಿಟ್ರೆ ಅದೇ ಸತ್ಯ ಆಗಿರೋದಿಲ್ಲ. ವಾಸ್ತವವಾಗಿ ನಾವು ಫೀಲ್ಡ್ಗಿಳಿದಾಗ ಏನು ನಡೆಯುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅದಕ್ಕೆ ಗ್ರೌಂಡ್ ಜೀರೋ ರಿಪೋರ್ಟಿಂಗ್ ಅಂತಾರೆ. ಒಂದು ಡೆಸ್ಕ್ ರಿಪೋರ್ಟಿಂಗ್, ಇನ್ನೊಂದು ಗ್ರೌಂಡ್ ಜೀರೋ ರಿಪೋರ್ಟಿಂಗ್. ಡೆಸ್ಕ್ ರಿಪೋರ್ಟಿಂಗ್ ಅಂದರೆ ಡೆಸ್ಕ್ ಮೇಲೆ ಕೂತ್ಕೊಂಡು ಎಲ್ಲವನ್ನೂ ಹರಿವುಕೊಂಡು ನಮಗೇನು ಬೇಕೋ ಅದನ್ನು ಸಂಪಾದನೆ ಮಾಡಿ, ಸಂಕಲನ ಮಾಡಿ ತಮ್ಮೆದುರಿಗೆ ಪ್ರಸ್ತುತ ಮಾಡೋದು. ಆದರೆ ನನ್ನ ದುರಭ್ಯಾಸ ಏನು ಅಂದರೆ, ನನಗೆ ಈ ಡೆಸ್ಕ್ ರಿಪೋರ್ಟಿಂಗ್ ಭಾಳ ಕಷ್ಟ. ಫೀಲ್ಡಿಗೆ ಹೋಗಬೇಕು. ಕಾಶ್ಮೀರ ಅತಿ ಕಷ್ಟದ ಸಮಯದಲ್ಲಿ ಕಾಶ್ಮೀರಕ್ಕೆ ಹೋಗಿದ್ದ ನಾನು. ಮೈಸೂರಿನ ಆಂದೋಲನ ಎನ್ನುವಂಥ ಒಂದು ಅತ್ಯಂತ ಪ್ರಸಿದ್ಧವಾದಂಥ ದಿನಪತ್ರಿಕೆಗೆ ನಿತ್ಯ ಒಂದು ಧಾರಾವಾಹಿಯನ್ನು ಬರಿತಾ ಇದ್ದೆ ನಾನು ಕಾಶ್ಮೀರದ ಬಗ್ಗೆ. ಕಾಶ್ಮೀರದಲ್ಲಿ ಏನು ನಡೀತಾ ಇದೆ ಅಂತ. ಅತ್ಯಂತ ಕಠಿಣ ಸಮಯ ಅದು. ಆವಾಗ ಫ್ಯಾಕ್ಸ್ ಮೂಲಕ ರಿಪೋರ್ಟ್ ಕಳಿಸ್ಬೇಕು. ಏನು ಮಾಡಬೇಕು? ಹೌಸ್ ಬೋಟ್ನಲ್ಲಿ ರೂಮ್ ಇರೋದು, ಅಲ್ಲಿಂದ ಹೊರಗಡೆ ಬರಬೇಕು. ಶಿಕಾರ ಇರುತ್ತೆ. ಶಿಕಾರ ಅಂದರೆ ದೋಣಿ. ಅವನ್ನ ಹೋಗಿ ಕೈ ಕಾಲು ಹಿಡಿಬೇಕು. ಅವ್ನಿಗೆ 5 ರೂಪಾಯಿ 10 ರೂಪಾಯಿ ಕೊಡ್ಬೇಕು. ಆವಾಗಿನ ಕಾಲದ ವಿಷಯ ಹೇಳೋದು ನಾನು. ಅವನು ಹಾಯಿ ಹಾಕ್ಕೊಂಡು ದೋಣಿ ಮಾಡಿಕೊಂಡು ರೋಡಿಗೆ ಬಿಡೋದು. ರೋಡಿಗೆ ಬಿಟ್ಟರೆ ಆ ರೋಡ್ ಏನಿದೆಯಲ್ಲ, ದಲ್ ಲೇಕ್ ರಸ್ತೆ, ಆ ರಸ್ತೆ ಉದ್ದಕ್ಕೂ ನೀವು ಹುಡ್ಕೊಂಡು ಹೋಗಬೇಕು. ಫ್ಯಾಕ್ಸ್ ಎಲ್ಲಿ ಸಿಗುತ್ತೆ ಅಂತ. ಅವು ಫ್ಯಾಕ್ಸು ಎಸ್ ಟಿ ಡಿ ಬೂತ್ ಇರೋವು. ಎಸ್ ಟಿ ಡಿ ಬೂತ್ ಸಿಗೋವು, ಅದ್ರ ಫ್ಯಾಕ್ಸ್ ಸಿಗ್ತಿರಲಿಲ್ಲ. ಫ್ಯಾಕ್ಸ್ ಒಂದೇ ಒಂದು ಕಡೆ ಇರೋದು, ಕರೆಂಟೇ ಇರೋಂಗಿಲ್ಲ, ಇಲ್ಲ ನೆಟ್ವರ್ಕ್ ಇರೋಂಗಿಲ್ಲ. ಹಂಗೆ ಮಾಡಿ ಪ್ರತಿ ದಿವಸ ರಾತ್ರಿ ಹೊತ್ತಲ್ಲಿ, ಅದು ಭಯದಲ್ಲಿ, ಆತಂಕದಲ್ಲಿ, ನಿಶಾಚರನಾಗಿ ರಾತ್ರಿ ಓಡಾಡಿ ರಿಪೋರ್ಟಿಂಗ್ ಮಾಡ್ತಾ ಇದ್ದದ್ದು. ಅಂದರೆ
ವಸ್ತುಸ್ಥಿತಿ ಏನಿದೆ ಅಂತ ಆ ಘನತೆ ಅದು ಗಹನವಾಗಿ ಗೊತ್ತಾಗಬೇಕು ಅಂದರೆ, ಅದರ ತೀವ್ರತೆ ಅರ್ಥ ಆಗಬೇಕು ಅಂದರೆ ನಾವು ಆಯಾ ಜಾಗಕ್ಕೆ ಹೋಗ್ಬೇಕು. ಈಗ ಭಾರತ ದೇಶದಲ್ಲಿ ಏನು ಬದಲಾವಣೆ ಆಗಿದೆ ಅಂದರೆ ನಾವು ರೋಡ್ಗೆ ಹೋಗಿ ನೋಡಬೇಕಲ್ವಾ. ನಮ್ಮೂರಲ್ಲಿ ಕೂತ್ಕೊಂಡ್ರೆ ಹೇಗೆ? ನಾನು ಇತ್ತೀಚೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಉತ್ತರಾಖಂಡದ ಪ್ರವಾಸ ಮಾಡಿದೆ. ಹರಿದ್ವಾರದಲ್ಲಿ ಶಿವರಾತ್ರಿ ಸಂದರ್ಭದಲ್ಲಿ ಸ್ವತಃ ನಾನೇ ಅಲ್ಲೇ ಉಪಸ್ಥಿತನಾಗಿದ್ದೆ. ನಂಬಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಲಕ್ಷಗಳು ಅಂದರೆ ಅತ್ಯಂತ ಕಡಿಮೆ ಅಂತ ನಾನು ಹೇಳ್ತೀನಿ. ಅಷ್ಟು ಜನ ಬರ್ತಾಯಿದ್ರು. ಎದಕ್ಕೆ ಬರ್ತಾಯಿದ್ರು ಅವರು ಕಾಪಡಿ ಅಂತಾರೆ. ಕಾಪಡಿ ಅಂತಂದರೆ ಈ ತಕಡಿ, ಈ ಶ್ರವಣ್ ಕುಮಾರ ಒಂದು ತಕಡಿಯನ್ನು ಮಾಡಿಕೊಂಡು ಆ ಕಡೆ ಅಪ್ಪ ಈ ಕಡೆ ಅಮ್ಮನ ಕೂಡಿಸ್ಕೊಂಡು ಹೋಗ್ತಾ ಇದ್ನಂತಲ್ಲ, ಅದು ಕಾಪಡಿ ಅಂತಾರೆ ಅಲ್ಲಿ. ಅಂದರೆ ತಕಡಿ ಅಂತ ನಾವು ಕರೆಯೋದು. ಅಂಥ ತಕಡಿಯನ್ನು ಡಿಸೈನ್ ಮಾಡಿಕೊಂಡು, ಜಾಸ್ತಿ ಉದ್ದ ಇರಲಿ, ಇಷ್ಟೇ ಎತ್ತರ ಇರುತ್ತೆ. ಅದರಲ್ಲಿ ಎರಡೂ ಕಡೆ ನೀರಿನ ಕ್ಯಾನ್ ಇಟ್ಕೊಂಡು ತಮ್ಮ ಊರಿಗೆ ಹೊತ್ಕೊಂಡು ಹೋಗ್ತಾರೆ. ಯಾವಾಗ? ಶಿವರಾತ್ರಿಗೆ 8 ದಿವಸ ಮುಂಚೆಯಿಂದ ಈ ರೀತಿ ಅವರ ಪ್ರವಾಸ ಶುರುವಾಗುತ್ತೆ. ಆ ನೀರನ್ನು ಇಟ್ಕೊಂಡು ಏನು ಈಗ ಹರಿದ್ವಾರಕ್ಕೆ ಬಂದು ಯಾಕೆ ತೊಗೊಂಡು ಹೋಗ್ತಾರೆ ಅಂದರೆ ಅಲ್ಲಿ ಗಂಗಾ ಜಲ ಇದೆ ಅಂತ, ಗಂಗಾ ನದಿ ಹರಿಯುವಂಥ ಜಾಗ ಹರಿದ್ವಾರ, ಶಿವನ ಆವಾಸ ಸ್ಥಾನ, ದೇವಭೂಮಿ. ಬಂದು ನೀರು ತುಂಬಿಕೊಂಡು ತಮ್ಮ ಹಳ್ಳಿಗೆ ಹೋಗ್ತಾರೆ. ಶಿವರಾತ್ರಿ ದಿವಸ ಈಶ್ವರನಿಗೆ ಅಭಿಷೇಕ ಮಾಡ್ತಾರೆ, ಗಂಗಾ ಜಲದಿಂದ ಅಭಿಷೇಕ ಮಾಡ್ತಾರೆ. ಎಷ್ಟು ಜನ ಮಾಡ್ತಾರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷಾಂತರ ಜನ ಈ ರೀತಿ ಬರ್ತಾರೆ. ತಮ್ಮ ಊರುಗಳಿಂದ, ತಮ್ಮ ದೇವಸ್ಥಾನದಿಂದ 100 ಜನ, 200 ಜನ, 300 ಜನ ವ್ಯಾನ್ ಮಾಡಿಕೊಂಡು, ಬಸ್ ಮಾಡಿಕೊಂಡು, DJ ಹಾಕ್ಕೊಂಡು, ಮ್ಯೂಸಿಕ್ ಹಾಕ್ಕೊಂಡು, ದೇವ್ರ ಹಾಡುಗಳದು, ಕೇಸರಿ ಜೆಂಡ ಹಾಕ್ಕೊಂಡು, ನೀವು ಎಲ್ಲಿ ನೋಡಿದರೂ ಕೇಸರಿ ಜೆಂಡ ಕಾಣುತ್ತೀರಿ. ಇಡೀ ಹರಿದ್ವಾರ, ರಿಷಿಕೇಶ್, ಉತ್ತರಾಖಂಡದ ಎಲ್ಲಿ ಹೋದರೂ ನಿಮಗೆ ಕೇಸರಿ ಜೆಂಡ ವಿನಃ ಬೇರೆ ಏನೂ ಕಾಣಿಸೋದೇ ಇಲ್ಲ. ಇನ್ನು ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಇದೆಯಾ ಇಲ್ವಾ ಅಂತ ನನಗೆ ಅನುಮಾನ ಬರುವಷ್ಟು ಭಾರತೀಯ ಜನತಾ ಪಕ್ಷ ಅಲ್ಲಿ ಮನೆ ಮಾಡಿದೆ. ಇನ್ನು ದಿಲ್ಲಿಯ ವಿಚಾರಕ್ಕೆ ಬರ್ತೀವಿ. ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಇದಾರ ಇಲ್ಲ ಅಂತಲೇ ನನಗೆ ಅನುಮಾನ ಮೂಡಿಬಿಡ್ತು. ಎಲ್ಲಿಯೂ ಆತನ ಉಪಸ್ಥಿತಿಯೇ ಕಾಣೋದಿಲ್ಲ. ಆತ ಇದ್ದಾರೆ ಅಲ್ಲಿ ಈ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ದಿಲ್ಲಿಯಲ್ಲಿ ಅಂತ ನನಗೆ ಅನಿಸ್ಲೇ ಇಲ್ಲ. ಇನ್ನು ಸೌಲಭ್ಯದ ವಿಚಾರಕ್ಕೆ ಬರೋಣ. ನಾನು ಬೇಕು ಅಂತಲೇ ಟ್ರೈನಿನಲ್ಲಿ ಓಡಾಡಿದೆ. ಹೇಗಿದೆ ನೋಡೋಣ. ಒಂದು ಕಾಲಕ್ಕೆ ಟ್ರೈನ್ ಅಂದರೆ ಭಾಳ ದೊಡ್ಡ ಅಲರ್ಜಿ ನನಗೆ. ಯಾಕೆಂದರೆ ಅದು ಚಲಿಸುವ ಶೌಚಾಲಯ ಅಂತ ನಾನು ಅದ್ರ ಬಗ್ಗೆ ಕಾಲಂ ಬರೆದಿದ್ದೆ ಮುಂಚೆ ವಿಶ್ವೇಶ್ವರ ಭಟ್ರ ಪತ್ರಿಕೆಗಳಿಗೆ. ಕೆಟ್ಟ ದುರ್ವಾಸನೆ, ಟಾಯ್ಲೆಟ್ ಒಳಗಡೆ ಹೋಗೋ ಹಾಗಿಲ್ಲ, ಬಾಗಿಲು ಹಾಕಲ್ಲ, ಬಾಗಿಲು ಓಪನ್ ಇರುತ್ತೆ, ವಾಸನೆ ಬರ್ತಾ ಇರುತ್ತೆ, ನೀರು ಇರೋದಿಲ್ಲ. ಅದನ್ನು ನಾವು ಹೇಳಬಾರ್ದು, ಅಂಥ ಹೀನ ಸ್ಥಿತಿ. ಆಮೇಲೆ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ಟ್ರ್ಯಾಕ್ ಉದ್ದಕ್ಕೂ ಸಂಡಾಸು. ಯಾವುದಾದ್ರೂ ಸ್ಟೇಷನ್ಗೆ ಹೋದರೆ ಆ ಸ್ಟೇಷನ್ ಮುಂದೆ ನೀವು ನಿಲ್ಲಕ್ಕೆ ಸಾಧ್ಯ ಇಲ್ಲ, ಅಷ್ಟು ಕೆಟ್ಟ ವಾಸನೆ. ನೊಣಗಳು, ಸಿಂಬಳ, ನೊಣ, ಆಮೇಲೆ ರೈಲ್ವೆ ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, ಎಲ್ಲಿ ಬೇಕಲ್ಲಿ ಜನ ಮಲಗಿರೋರು, ಎಲ್ಲಿ ಬೇಕಲ್ಲಿ ಉಗುಳಿರೋರು, ಅಷ್ಟು ಅಸಹ್ಯವಾದಂಥ. ಇದೇ ಹರಿದ್ವಾರದ ಬಗ್ಗೆ ನಾನು ಹೇಳೋದು. ನಾನು ಬೇರೆ ಕಡೆ ದಿಲ್ಲಿ, ಹರಿದ್ವಾರ ಪೂರ್ತಿ ಬೆಲ್ಟ್ ಇದೆಯಲ್ಲ ಅಲ್ಲಿದ್ದು ಮಾತಾಡ್ತಾ ಇರೋದು ನಾನು. ಉತ್ತರಾಖಂಡ್, ಉತ್ತರ ಭಾರತ, ಉತ್ತರ ಪ್ರದೇಶ್, ದಿಲ್ಲಿ, ಈ 3 ಸೆಕ್ಟರ್ ಬಗ್ಗೆ ಮಾತ್ರ ಇವತ್ತು ಮಾತಾಡ್ತಾ ಇರೋದು ನಾನು. ಇವತ್ತು ನೀವು ಅಲ್ಲಿ ಹೋದರೆ ನಿಜಕ್ಕೂ ಅಚ್ಚರಿ ಪಡ್ತೀರಿ. ಒಂದು ವಿಮಾನ ನಿಲ್ದಾಣಕ್ಕೆ ನಾನು ಬಂದಿದ್ದೀನಿ ಅನ್ನುವಂಥ ಭಾವ ನಿಜಕ್ಕೂ ನಿಮ್ಮನ್ನು ಮುದಗೊಳಿಸುತ್ತೆ. ನಿಮ್ಮ ವಸ್ತುಗಳಿಗೆ ಅಲ್ಲಿ ಸ್ಕ್ಯಾನರನ್ನು ಇಡಲಾಗಿದೆ. ಸ್ಕ್ಯಾನರ್ನಲ್ಲಿ ನೀವು ನಿಮ್ಮ ಸಾಮಾನು ಹಾಕಬೇಕು, ಆ ಕಡೆಯಿಂದ ಹೊರಗಡೆ ಬಂದು ತೊಗೋಬೇಕು. 2 ಸೆಕ್ಯೂರಿಟಿ ಅವ್ರು ಕೂತಿರ್ತಾರೆ. ಅದು ಬೇಕಾದದ್ದು, ಅಗತ್ಯ. ಅದು ಭದ್ರತೆ ನಂಬರ್ 1. ಎರಡನೇದ್ದು, ಪ್ಲ್ಯಾಟ್ಫಾರ್ಮು ಇಷ್ಟು ಚೊಕ್ಕವಾಗಿರುತ್ತೆ ಅಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆಯ ಪಡಸಾಲೆ ಅಷ್ಟು ಸ್ವಚ್ಛ ಇರಲ್ಲ, ಒರೆಸ್ತಾನೆ ಇರ್ತಾರೆ ಜನ. ಇನ್ನು ರೈಲ್ವೆ ಟ್ರ್ಯಾಕ್ ಸುತ್ತಮುತ್ತಲ ಗಲೀಜಿರೋದಲ್ಲ, ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಶುಭ್ರವಾಗಿರುವಂಥ ರೈಲ್ವೆ ಟ್ರ್ಯಾಕ್ಗಳು. ನಿಮಗೆ ಸಮಯ ತುಂಬ ಇದೆ ಅಂದ್ಕೊಳ್ಳಿ, ಒಂದು 2 ಅವರ್ 3 ಅವರ್ಸ್ ಟೈಮ್ ಇದೆ. ನಿಮ್ಗೆ ಇದರಲ್ಲಿ ಕೂಡ್ಲಿಕ್ಕೆ ಇಷ್ಟ ಇಲ್ಲ, ಯಾವುದು ರೈಲ್ವೆ ಪ್ಲ್ಯಾಟ್ಫಾರ್ಮಲ್ಲಿ ಕೂಡಕ್ಕೆ ಇಷ್ಟ ಇಲ್ಲ. ಜನ ತುಂಬ ಇದ್ದಾರೆ, ಶಿವರಾತ್ರಿ ಸಮಯ ತುಂಬ ರಶ್ ಇದೆ, ನಿಮಗೆ ಪ್ರೈವಸಿ ಬೇಕು, ನೀವೇನೋ ಕೆಲಸ ಮಾಡ್ಕೋಬೇಕು. ನಮ್ಮಂಥವ್ರಾದ್ರೆ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಥವಾ ನೋಟ್ಸ್ ರೆಡಿ ಮಾಡ್ಕೋಬೇಕು. ನಾನು ಒಂದು ವಿಡಿಯೋ ಮಾಡ್ಬೇಕಾದ್ರೆ 3 ಅವರ್ ನೋಟ್ಸ್ ರೆಡಿ ಮಾಡ್ಬೇಕು. ನಾನು ಅಲ್ಲಿವರೆಗೆ ಮಾಡೋಕ್ಕಾಗಲ್ಲ. ನನಗೆ ತಯಾರಿ ಇಲ್ಲದೆ, ಪೂರ್ವ ಸಿದ್ಧತೆ ಇಲ್ಲದೆ ವಿಡಿಯೋನೇ ಮಾಡಲ್ಲ ನಾನು. ಸುಮ್ಮನೆ ಬಾಯಿಗೆ ಬಂದ ಹಾಗೆ ಮಾತಾಡುವಂಥ ಎಕ್ಸ್ಪರ್ಟ್ ನಾನಂತೂ ಅಲ್ವೇ ಅಲ್ಲ. ಅಲ್ಲಿ ಒಂದು ಲೌಂಜ್ ಅಂತ ಇದೆ, ಪ್ರತಿಯೊಂದು ರೈಲ್ವೆ ಸ್ಟೇಷನಲ್ಲಿದೆ. ಕೇವಲ ಹರಿದ್ವಾರ, ದಿಲ್ಲಿ ಅಂತ ಹೇಳಲ್ಲ ನಾನು, ಎಲ್ಲ ಊರಲ್ಲೂ ಇದೆ ಈಗ. ಆ ಲೌಂಜ್ ಹೋದರೆ ಒಂದು ದೊಡ್ಡದಂಥ ಹಾಲ್. ನೀವು 30 ರೂಪಾಯಿ ಕೊಟ್ಟರೆ 1 ಗಂಟೆ ನೀವು ಅಲ್ಲಿ ಆರಾಮಾಗಿ ಕೂತ್ಕೋಬೋದು. ಹವಾನಿಯಂತ್ರಿತವಾದಂಥ ಕೊಠಡಿ. ಹೊರಗಡೆ ಚಳಿ ಇದ್ದರೆ ಆ ಹಾಲ್ ಒಳಗಡೆ ಬೆಚ್ಚಗಿರುತ್ತೆ, ಹೊರಗಡೆ ಸೆಕೆ ಇದ್ದರೆ ಒಳಗಡೆ AC ಇರುತ್ತೆ. 50 ರೂಪಾಯಿ ಕೊಟ್ಟರೆ ಆ ಸೋಫಾ ಇದೆಯಲ್ಲ ಅದ್ರ ಮೇಲೆ ನೀವು ಮಲ್ಕೋಬೋದು. ನಿಮಗೆ ಕೈ ಕಾಲು ಭಾಳ ನೋವಿದೆ ಅಂದರೆ ಮಸಾಜ್ದು 2 ಮಷಿನ್ಗಳಿದಾವೆ, ಅಲ್ಲಿ ಮಸಾಜ್ ಮೇಲೆ ಕೂತ್ಕೋಬೋದು. ನೀವು ಗಂಟೆಗೆ 50 ರೂಪಾಯಿ ಕೊಡಬೇಕು. ನಿಮ್ಮ ಸಾಮಾನುಗಳು ಇಡ್ಲಿಕ್ಕೆ, ನೀವು ಅಕಸ್ಮಾತ್ ಸಾಮಾನು ಇಟ್ಟು ಎಲ್ಲೋ ಹೊರಗಡೆ ಹೋಗಿ ಬರ್ತೀರ ಅಂದರೆ ನಿಮಗೆ ಲಾಕರ್ ಫೆಸಿಲಿಟಿ ಇದೆ.
ಅದರ ವಿಶೇಷತೆ ಏನಂದರೆ ನೀವು ಆ ಲೌಂಜ್ ಒಳಗಡೆ ಹೋಗ್ಬೇಕಂದ್ರೆ ಆ ಲೌಂಜ್ ದೊಡ್ಡ ಹಾಲ್ ಅದು ಹೋಗಬೇಕು ಅಂದರೆ ನಿಮ್ಮ ಕಡೆ ಟಿಕೆಟ್ ಇರಬೇಕು, ನಿಮ್ಮ PNR ನಂಬರ್ ಹೇಳಬೇಕು, ನಿಮ್ಮ ಅಡ್ರೆಸ್ಸು ಫೋನ್ ನಂಬರ್ ಕೊಡಬೇಕು, ಕೊಡಲೇ ಒಳಗಡೆ ಬಿಡೋಲ್ಲ. ಎಲ್ಲ ಸಾಮಾನ್ಯ ನಾಗರಿಕರು ಕೂಡ ಈ ಎಲ್ಲ ಸೌಲಭ್ಯಗಳನ್ನು ಇವತ್ತು ಪಡಿಬೋದು. ಎಲ್ಲ ರೈಲ್ವೆ ಸ್ಟೇಷನಲ್ಲಿ ಇರುವಂಥದ್ದು ಇದು, ಎಲ್ಲ ರೈಲ್ವೆ ಸ್ಟೇಷನಲ್ಲಿದೆ ರೀ ಇದು. ಜೊತೆಗೆ ಶೌಚಾಲಯದ ವ್ಯವಸ್ಥೆ ಇದೆ, ಜೊತೆಗೆ ಒಳಗಡೆ ಟೇಕ್ ಅವೇ ಕ್ಯಾಂಟೀನ್ ಇದೆ. ಅಂದರೆ ಅಲ್ಲೇ ಕೂತು ತಿನ್ನಲಿಕ್ಕಾಗಲ್ಲ, ನಿಮ್ಮ ಪಾರ್ಸೆಲ್ ಕೊಡ್ತಾರೆ, ಪಾರ್ಸೆಲ್ ತೊಗೊಂಡು ಹೋಗ್ಬೋದು. ಪ್ರತಿ ನಿಮಿಷಕ್ಕೂ ಆ ಹಾಲ್ನ ಕ್ಲೀನ್ ಮಾಡಲಿಕ್ಕೆ ವ್ಯವಸ್ಥೆ ಇದೆ, TV ಇದೆ. ನಿಮಗೆ ಇನ್ನೇನು ಬೇಕು ಸರ್? ಒಂದು ಏರ್ಪೋರ್ಟಿನಲ್ಲಿ ಇರಬಹುದಾದಂಥ ಎಲ್ಲ ಸೌಲಭ್ಯಗಳನ್ನು ಇವತ್ತಿನ ರೈಲ್ವೆ ನಿಲ್ದಾಣಗಳಲ್ಲಿ ಅಶ್ವಿನಿ ವೈಷ್ಣವರು ಮಾಡಿದ್ದಾರೆ. ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ, ಊಹಾತೀತವಾದಂಥ ವಿಚಾರ. ಇನ್ನು ರಸ್ತೆಗಳ ವಿಚಾರಕ್ಕೆ ಬನ್ನಿ. ನೀವು ಉತ್ತರಾಖಂಡದ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಇವತ್ತು ರಸ್ತೆ ಮಾಡ್ತಾರೆ, ನಾಳೆ ಬೆಳಗ್ಗೆ ಎದ್ದರೆ ಅದು ಲ್ಯಾಂಡ್ ಸ್ಲೈಡ್ ಆಗುತ್ತೆ. ಇನ್ನೆಲ್ಲೋ ಅವೆಲಾಂಚ್ ಝೋನ್ ಅಂತ ಕರೀತಾರೆ. ಅವೆಲಾಂಚ್ ಝೋನ್ ದೊಡ್ಡದಾದಂಥ ಬಂಡೆ ಮೇಲ್ಗಡೆಯಿಂದ ಬೀಳುತ್ತೆ, ಅದರಿಂದ ಒಂದೊಂದಾಗಿ ಬಂಡೆಗಳು ಬೀಳ್ತಾನೆ ಹೋಗ್ತಾವೆ, ಇಡೀ ರೋಡ್ ಬಂದಾಗಿಬಿಡುತ್ತೆ. ಲ್ಯಾಂಡ್ ಸ್ಲೈಡ್ ನಿರಂತರವಾಗಿರುತ್ತೆ. ಇವತ್ತಿದ್ದಂಥ ರಸ್ತೆ ನಾಳೆ ಇರೋದಿಲ್ಲ. ಆದರೆ ಇವತ್ತು ನಾನು ಹೋದಂಥ ದುರ್ಗಮವಾದಂಥ ಗಡ್ವಾಲ್ ರೀಜನ್ ಅಂತಾರೆ, ಗಡ್ವಾಲ್ ಜಿಲ್ಲಾ ರೀಜನ್ನಲ್ಲಿ ಎಷ್ಟು JCBಗಳು ನಿಲ್ಲಿಸಿದ್ದಾರೆ ಅಂದರೆ, ಇವತ್ತೇನಾದರೂ ಲ್ಯಾಂಡ್ ಸ್ಲೈಡ್ ಆದರೆ ಮಣ್ಣು ಕುಸಿದು ಬಿದ್ದರೆ ಒಂದು ಕಡೆ ಬೆಟ್ಟ, ಒಂದು ಪರ್ವತ, ಈ ಕಡೆ ನದಿ, ಮಧ್ಯ ರಸ್ತೆ. ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಪರ್ವತ, ಮಧ್ಯ ರಸ್ತೆ, ಕೆಳಗಡೆ ಪ್ರಪಾತದಲ್ಲಿ ನದಿ ಹರಿತಾ ಇರ್ತವೆ. ಒಂದೋ ಮಂದಾಕಿನಿ ನದಿ ಹರಿತಾ ಇರ್ತವೆ, ಇಲ್ಲ ಅಲಕನಂದ ಹರಿತಾ ಇರ್ತವೆ, ಇಲ್ಲದ್ರೆ ಭಾಗೀರಥಿನ ನದಿ ಹರಿತಾ ಇರ್ತವೆ, ಯಾವುದೋ ಒಂದು ನದಿ ಹರಿತಾ ಇರ್ತದೆ. ಪ್ರಯಾಗಗಳಿದಾವೆ ನಮ್ಮಲ್ಲಿ, ಸಂಗಮ ಅಂತ ಹೆಂಗಂತೀವಿ, ಅಲ್ಲಿ ಪ್ರಯಾಗ ಅಂತಾರೆ. ಇಲ್ಲಿ ರುದ್ರ ಪ್ರಯಾಗ ಅಂತಾರೆ, ದೇವ್ ಪ್ರಯಾಗ ಅಂತಾರೆ, ಬೇರೆ ಬೇರೆ ಪ್ರಯಾಗಗಳಿದ್ದಾವೆ, ಸಂಗಮಗಳು. ತುಂಬ ಸುಂದರವಾದಂಥ ಸಂಗಮಗಳಿದ್ದಾವೆ. ಎರಡು ನೀರು ಬಂದು ಸೇರಿಕೊಳ್ಳುವಂಥ ಜಾಗ ನಿಮ್ಗೆ ಕಾಣಿಸುತ್ತೆ. ಈ ಕಡೆಯಿಂದ ಮಂದಾಕಿನಿ ಬರ್ತಾಳೆ ಬದ್ರಿ ಕಡೆಯಿಂದ, ಆ ಕಡೆ ಕೇದಾರ್ನಾಥ್ ಕಡೆಯಿಂದ ಅಲಕನಂದ ಬರ್ತಾಳೆ. ಇಬ್ಬರು ಸೇರಿ ರುದ್ರಪ್ರಯಾಗಲ್ಲಿ ಸೇರ್ಕೋತಾರೆ. ಎರಡೂ ಬೇರೆ ಬೇರೆ ಕಲರ್, ಒಂದು ಹಸಿರು ಕಲರ್ ಇದೆ, ಒಂದು ಬ್ರೌನ್ ಕಲರ್ ಇದೆ. ಎರಡೂ ಬಂದು ಸೇರ್ಕೊಳ್ಳೋದು, ಮುಂದೆ ಹೋಗಿ ಗಂಗಾ ನದಿ ಆಗುತ್ತೆ. ಅದು ಆ ಜಾಗಗಳಿದಾವಲ್ಲ, ದಿವ್ಯವಾದಂಥ ಜಾಗಗಳು, ದೇವಭೂಮಿ ಅಂತ ಅದಕ್ಕೆ ಹೇಳೋದು ನಾನು ಅದರದ ಪೌರಾಣಿಕ ಹಿನ್ನೆಲೆ, ಐತಿಹಾಸಿಕ ಹಿನ್ನೆಲೆ ಬಗ್ಗೆ ಮಾತಾಡೋದಿಲ್ಲ. ಇವತ್ತು ನರೇಂದ್ರ ಮೋದಿ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದು ಹೇಳಲಿಕ್ಕೆ ಹೋಗಿ ಮಧ್ಯೆ ಬಂದಿರೋದು, ದಯವಿಟ್ಟು ಕ್ಷಮಿಸಬೇಕು. ಅಂದರೆ ವ್ಯವಸ್ಥೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಈ ದೇಶದಲ್ಲಿ ಮಾಡುವಂಥ ಒಂದು ವ್ಯವಸ್ಥೆ ಇದೆ. ಇನ್ನು ನೀವು ದಿಲ್ಲಿಗೆ ಬಂದರೆ ರೈಲ್ವೆ ಸ್ಟೇಷನ್ ವಿಚಾರ ಬಿಟ್ಬಿಡಿ. ನೀವು ಇಷ್ಟು ದಿವಸ ಬರೀ ಇಂಡಿಯಾ ಗೇಟ್ ಅಂತ ನೋಡ್ತಾ ಇದ್ವಿ. ಇಂಡಿಯಾ ಗೇಟಿನ ಮಹತ್ವವನ್ನು ಬಿಟ್ಟು ಅಲ್ಲಿ ಕರ್ತವ್ಯ ಪಥ ಅಂತ ಮಾಡಿರೋದು, ಅಲ್ಲಿ ವಾರ್ ಮೆಮೋರಿಯಲ್ ಮಾಡಿರೋದು, ಈ ದೇಶದ ಸೈನಿಕರಿಗೆ ಇದಕ್ಕಿಂತ ಅದ್ಭುತವಾದಂಥ ಗೌರವವನ್ನು ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ನರೇಂದ್ರ ಮೋದಿ ಅಂತವ್ರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ. ಯಾವ ಒಬ್ಬ ನಮ್ಮ ಮೇಲೆ ದಾಳಿ ಮಾಡಿ ಬಂದಂಥ ಬ್ರಿಟಿಷರದು ಒಂದು ಸ್ಟ್ಯಾಚ್ಯೂ ನಿಲ್ಲಿಸೋ ಜಾಗದಲ್ಲಿ ಇವತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ನಿಂತಿದ್ದಾರೆ ಅಂತಂದರೆ ಅದಕ್ಕಿಂತ ಹೆಮ್ಮೆ ಇನ್ನೇನಿದೆ? ಇದಕ್ಕಿಂತ ದೊಡ್ಡ ಕೆಲಸ ಇನ್ನೇನು ಮಾಡ್ಬೇಕ್ರಿ? ಅಂದರೆ ಕಲ್ಪನೆಯೇ ಊಹಾತೀತವಾದದ್ದು ನರೇಂದ್ರ ಮೋದಿ ಅವ್ರದ್ದು. ಅವರ ದೂರದರ್ಶಿತ್ವ ಇದೆಯಲ್ಲ, ಅದ್ಭುತವಾದದ್ದು. ಆಮೇಲೆ ಒಂದು ರೈಲ್ವೆ ಸ್ಟೇಷನ್ ಹೇಗಿರಬೇಕು ಅನ್ನುವಂಥ ಶುಭ್ರತೆಯ ದೃಷ್ಟಿಯಿಂದ ಮತ್ತು ಆಧುನಿಕತೆಯ ಸ್ಪರ್ಶದಿಂದ ನೋಡಿ. ನಾನು ಅಲ್ಲಿ ವಂದೇ ಭಾರತ್ ಟ್ರೈನಲ್ಲಿ ಓಡಾಡಿದೆ, ಅಲ್ಲಿ ನಾನು ಜನಶತಾಬ್ದಿ ಟ್ರೈನಲ್ಲಿ ಓಡಾಡಿದೆ. ಜನಶತಾಬ್ದಿ ಟ್ರೈನ್ ಸಾಮಾನ್ಯ ಜನರಿಗೋಸ್ಕರ ಇರುವಂಥದ್ದು, ಆದರೆ ಎಲ್ಲ ಸೌಲಭ್ಯಗಳಿರುವಂಥದ್ದು. ನಿಮ್ಮ ಮೊಬೈಲ್ ಚಾರ್ಜರ್ನಿಂದ ಹಿಡಿದು ನಿಮಗೆ ಕಾಫಿ ಟೀ ತಂದು ಕೊಡೋರಿಂದ ಹಿಡಿದು ಎಲ್ಲ ಸೌಲಭ್ಯ ಫ್ಲೈಟ್ನಲ್ಲಿ ಇರುತ್ತೆ. ಅಲ್ಲ, ವಂದೇ ಭಾರತ್ ಬಗ್ಗೆ ಅಂತೂ ಮಾತಾಡೋಂಗಿಲ್ಲ, ಅಂಥ ಟ್ರೈನ್ಗಳನ್ನ ಮಾಡಿದ್ದಾರೆ. ತುಂಬ ಕಾಸ್ಟ್ಲಿ ಆಗಿರುವಂಥದ್ದೇನಲ್ಲ. ನಮಗೆ ಆರ್ಥಿಕವಾದ ಅಡಚಣೆಯ ಮಧ್ಯೆಯೂ ನಾವು ಪ್ರವಾಸ ಮಾಡೋದು ಅನಿವಾರ್ಯ ಆಗುತ್ತೆ. ಈ ಫೀಲ್ಡ್ನಲ್ಲಿ ಇರೋದರಿಂದ ತುಂಬ ಕಷ್ಟಪಟ್ಟು ಮಾಡ್ತೀವಿ. ಆದರೆ ಜನ ಬಳಸ್ಕೊಳ್ಳಿಕ್ಕೆ ಇವತ್ತು ಬೇಕಾದಷ್ಟು ಸೌಲಭ್ಯಗಳನ್ನು ಮಾಡಿದ್ದಾರೆ. ಶ್ರೀಮಂತರಿಗೆ ಮಾತ್ರ ಈ ದೇಶ ಅಲ್ಲ ಅನ್ನೋದನ್ನು ನರೇಂದ್ರ ಮೋದಿ ಈ ದೇಶಕ್ಕೆ ಮೊದಲ ಬಾರಿಗೆ ತೋರಿಸ್ಕೊಟ್ಟದ್ದು. ಇಷ್ಟು ವರ್ಷದ ಕಾಂಗ್ರೆಸ್ ಸಂಸ್ಕೃತಿಯಲ್ಲಿ ಹೇಗಿತ್ತು? ರೈಲ್ವೆ ಸ್ಟೇಷನ್ ಅಂದರೆ ಡಬ್ಬ, ಅದು ಹೆಸರೇ ಡಬ್ಬ. ರೈಲ್ವೆ ಸ್ಟೇಷನ್ ಅಂದರೆ ಅದಕ್ಕಿಂತ ಪಾಯ್ಖಾನೆಗಿಂತ ಅಸಹ್ಯವಾದ ಇನ್ಯಾವುದು ಇರಲಿಕ್ಕೆ ಸಾಧ್ಯನ. ಅದು ಇರೋದೇ ಹೀಗೆ ಅಂತ. ರೈಲ್ವೆ ಸ್ಟೇಷನ್ ಅಂದರೆ ಹೀಗೆ ಇರಬೇಕು ಅಂತ ಅವ್ರ ತಲೆಯಲ್ಲಿದ್ದದ್ದು. ಅದು ಹೀಗೂ ಇರಬಹುದು ಅಂತ ತೋರಿಸ್ಕೊಟ್ಟಿದ್ದು ಯಾರು? ನರೇಂದ್ರ ಮೋದಿ ಅವರು. ಇಂಥ ನೂರಾರು ವಿಷಯಗಳಿದ್ದಾವೆ. ಅದು ಗ್ರೌಂಡ್ ಜೀರೋ ಹೋದಾಗ ಮಾತ್ರ ಅದಕ್ಕೆ ಕಣ್ಣು ತೆರೆಯಬೇಕು ಅಂತ. ಕಣ್ಣು ತೆರೆದ ಮೇಲೆ BJP ಜಿಂದಾಬಾದ್ ಅಂತು, ಕಣ್ಣು ಮುಚ್ಚಿದಾಗ ಹುಟ್ಟಿದಾಗ ಅದು ಕಾಂಗ್ರೆಸ್ ಜಿಂದಾಬಾದ್ ಅಂತ ಇತ್ತು. ನಮ್ಮಲ್ಲಿ ಇನ್ನೂ ಗುಲಾಮರು ಕಾಂಗ್ರೆಸ್ ಜಿಂದಾಬಾದ್ ಅಂತ ಇದ್ದಾರೆ. ಆ ಬೆಕ್ಕಿನ ಮರಿಗಿಂತ ತೀರಾಸಮಾನರಾಗ್ಬಿಟ್ರಲ್ರಿ ಇವರೆಲ್ಲ. ಅವಕ್ಕೂ ಕಣ್ಣು ತೆರೆದ ಮೇಲೆ ಅವು BJP ಜಿಂದಾಬಾದ್ ಅಂತ ಇದ್ದಾವೆ. ಇವ್ರಿಗೆ ಏನು ರೀ ಆಗಿದೆ? ಇವ್ರಿಗೆ ಬುದ್ಧಿ ಹೇಳಿ ಈ ಸಲ ಮತ ಹಾಕ್ಸ್ಬೇಕು ಹೇಗಾದರೂ ಮಾಡಿ. ಇಲ್ಲದೆ ಹೋದರೆ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವಂಥ ಒಬ್ಬ ಧೀರ ನಾಯಕನನ್ನು ನಾವು ಕಳ್ಕೋಬೇಕಾಗತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.